ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂದರೆ, ನೀವು ತಮ್ಮನೇಲಿ ನೋಡಿರೋ ಹಾಗೆ ಕಿಚನ್ ಮೇಕ್ ಓವರ್ ಮಾಡ್ತಿದ್ದೀವಿ. ನಾವು ತುಂಬ ದಿನದಿಂದ ಅನ್ಕೊಂಡಿದ್ವಿ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ. ಸೊ ಹೀಗಿರೋ ನಮ್ಮ ಕಿಚನ್ನ ಯಾವ ಥರ ಮೇಕ್ ಓವರ್ ಮಾಡ್ತೀವಿ ಅಂತ ನೋಡಿ ಸ್ಟಾರ್ಟ್ ಮಾಡೋಣ. ಈ ಕಿಚನ್ ಹಿಂಗೆ ಐತೆ, ಮುಂಚೆ ಚೆನ್ನಾಗಿ ಇಟ್ಕೊಬೋದಿತ್ತು, ಇಟ್ಕೊಂಡಿಲ್ಲ. ಇವಾಗ ಮೇಕ್ ಓವರ್ ಅಂತ ಹೇಳ್ಬಿಟ್ಟು ವೀಕೆಂಡಲ್ಲಿ ಫ್ರೀ ಇರೋಣ ಅಂತ ಹೇಳಿದ್ರೆ ತಂದ್ಬಿಟ್ಟು ಕೆಲಸ ಮಾಡು, ಕೆಲಸ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ, ಮಾಡ್ತೀವಿ ಹೆಂಗಿರುತ್ತೆ, ಹೆಂಗ್ ಬರುತ್ತೆ. ಇವಾಗ ಹಿಂಗಿದೆ ನೋಡಿ ಒಂದ್ಸತಿ. ಸೊ ಲಾಸ್ಟಿಗೆ ಹೆಂಗ್ ಬರುತ್ತೆ ಅಂತ ನೋಡಿ. ಸೊ ಚೆನ್ನಾಗಿತ್ತಂದ್ರೆ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ನೋಡಿ ಗೈಸ್ ಹೆಂಗೈತೆ. ಇದು ನಾ ಮುಂಚೆನೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ಮೇಕ್ ಓವರ್ ಹೆಸರಲ್ಲಿ ಕ್ಲೀನ್ ಮಾಡಿದೆ ಅಂತ. ಗೈಸ್, ನನ್ನ ಮೇಕ್ ಓವರ್ ಮಾಡೋಕೆ ಇವನೇ ಕಾರಣ. ಎಲ್ಲ ರೀಲ್ಸ್ ಎಲ್ಲ ನೋಡೋದು, ಬೇರೆಯವರೆಲ್ಲ ಎಲ್ಲರೂ ಎಷ್ಟು ಚೆನ್ನಾಗಿ ಇಟ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ನಾನೆಲ್ಲ ಆರ್ಡರ್ ಮಾಡಿ ತರಿಸಿದ್ದೀನಿ. ತುಂಬಾ ಗೋಳಿಕೊಂಡಿದ್ದಾರೆ. ನಿಮ್ಗೆ ಅದು ಕೂಡ ಡೀಟೇಲ್ಸ್ ಆಮೇಲೆ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ. ಇವಾಗಲೇ ಚೆನ್ನಾಗೈತೆ. ಆಕ್ಚುಲಿ ಎಲ್ಲ ಕ್ಯೂಟ್ ಆಗಿರೋವೇ ತಗೋಬರೋದು. ಅವಳು ಕ್ಯೂಟ್ ಆಗಿಲ್ಲಲ್ಲ ಅದಕ್ಕೆ. ಒಟ್ಟು ನಿನ್ ಜಗಳ ಮಾಡ್ತೀಯ ಎಲ್ಲ ಮಾಡೋದ್ರೊಳಗಡೆ. ಇದನ್ನ ತಂದಿದ್ದು ನಮ್ ಶಾರುನೇ. ಚೆನ್ನಾಗಿರೋದೆಲ್ಲ ನಾನೇ ತರೋದು. ಇದ್ಯಾವ್ದು ಹೊಸ ಪ್ರತಿಭೆ? ಇದು ಇವಳು ತಂದಿರೋದು. ಇದು ನಾನ್ ತಂದಿರೋದು. ಇದನ್ನು ಅಷ್ಟೇ ಅವಳೇ ತಂದಿರೋದು. ನನಗೆ ಏನ್ ಗೊತ್ತಾ, ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋದು ಮಾಡ್ಕೊಂಡ್ ಕೊಟ್ಬಿಟ್ರೆ ಎಲ್ಲ ಮಾಡ್ತೀನಿ. ಸೊ ಮೇಜರ್ ಮನೆಯಾಗಿರೋದೇ ಕಿಚನ್ ಮಾಡಿದ್ರೆ ಎಲ್ಲ ಕ್ಲೀನ್ ಆಗೇ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರು ಮಾಡ್ತಾನೆ ಇರ್ಬೇಕು, ಪಾತ್ರೆ ತೊಳಿತಾನೆ ಇರ್ಬೇಕು. ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡೋಣ. ನೋಡಿ ಎಲ್ಲ ಖಾಲಿ ಬಾಕ್ಸ್, ಎಲ್ಲ ಖಾಲಿ ಇದೆ, ಏನು ಇಲ್ಲ. ಬರೀ ಬಾಕ್ಸ್ ತಂದು ಇಟ್ಕೊಳ್ಳೋದು, ಅದ್ರಲ್ಲಿ ಏನು ತುಂಬಿಸಲ್ಲ ಅಷ್ಟೇ. ಈಗ ಮಾಡ್ರನ್ ಕಿಚನ್ ಅಲ್ಲಿ ಇರೋದ್ರಿಂದ ಇದ್ರೊಳಗೆ ತೋರಿಸ್ಬಿಡ್ತೀನಿ ಹೆಂಗಿದೆ ಅಂತ. ಇವಾಗ ಹಿಂಗಿದೆ, ಲೇಟರ್ ಹೆಂಗಿರುತ್ತೆ ನೋಡೋಣ. ತೀರಾ ಕೆಡ್ತಾಗೇನು ಇಟ್ಕೊಂಡಿಲ್ಲ ಗೈಸ್, ಚೆನ್ನಾಗೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಏನಾದ್ರು ಫಂಕ್ಷನ್ಗೆ ಮೇಕಪ್ ಮಾಡಲ್ವಾ, ಮೇಕಪ್ ಮಾಡಿ ಚೆನ್ನಾಗಿ ಕಾಣಲ್ವಾ, ಆ ಥರ ಕಿಚನ್ ಮೇಕ್ ಓವರ್ ಅಷ್ಟೇ. ಎಲ್ಲ ಆರ್ಗನೈಸ್ ಚೆನ್ನಾಗಿದೆ. ಸ್ವಲ್ಪ ನೀಟಾಗಿ ಇವಾಗ ರೆಡಿ ಮಾಡ್ತೀವಿ ಚೆನ್ನಾಗಿ ಕಾಣಿಸಕ್ಕೆ. ಬನ್ನಿ ಕೆಲಸ ಮಾಡೋಣ ಬೇಗ. ಬನ್ನಿ ಜನರೇ, ಬನ್ನಿ ಜನರೇ. ಇದೆಲ್ಲ ನಾನೇ ತಗೊಬಂದಿದ್ದು. ಒಂದಿನಕ್ಕೂ ಉಪ್ಪಿನಕಾಯಿನೇ ಹಾಕಿಲ್ಲ ಇದಕ್ಕೆ, ಉಪ್ಪಿನಕಾಯಿನೇ ತಂದಿಲ್ಲ. ಬಿಕಾಸ್ ನಮ್ಗೆ ಹೊರಗಡೆ ಉಪ್ಪಿನಕಾಯಿ ಇಷ್ಟ ಆಗಲ್ಲ. ಮನೆಗೆ ಮಾಡ್ಕೊಬರೋಣ ಅಂದರೆ ಮಾಡ್ಕೊಂಡೇ ಕೊಡಲ್ಲ ಅವರು. ಗ್ಲಾಸ್ ಜಾರ್ಸ್ ಬೇಕು, ಬಟ್ ಆಲ್ರೆಡಿ ಏನಾದರೂ ಇದನ್ನು ಎಲ್ಲಿ ಭಾರತೀಯ ಸಿಟಿ ಮಾಲಲ್ಲಿ ಕುಡಿದಿದ್ದು ಜ್ಯೂಸು ತೊಗೊಬಂದು ಇಟ್ಕೊಂಡಿದ್ದೀವಿ. ಇದೇ ಥರದನ್ನು ಆರ್ಡ್ರ್ ಮಾಡ್ತಾಳೆ, ಬಟ್ ಇದನ್ನು ರೀಯೂಸ್ ಮಾಡಲ್ಲ ಕರೆಕ್ಟಾಗಿ. ಎಲ್ಲ ನನ್ನ ಮೇಲೆ ಹೇಳ್ತಾನೆ ಮಾಡಿ. ನಾನು ಆಫೀಸಿಗೆಲ್ಲ ಜ್ಯೂಸ್ ತೊಗೊಂಡು ಹೋಗ್ತೀನಿ ಇದರಲ್ಲಿ. ಅದು ಸಿಗಲ್ಲ, ಕೊಡು. ಇದು ನಮ್ಮ ಆಫೀಸಲ್ಲಿ ಕೊಟ್ಟಿರೋದು ಡೇವಿಡ್ ಆಫು, ಬಟ್ ಯೂಸೇ ಮಾಡಿ ನೋಡಿ, ಇಷ್ಟೇ ಯೂಸ್ ಆಗಿರೋದು. ಅದು ಮನೆಗೆ ಯಾರಾದರೂ ಬಂದಾಗ ಯೂಸ್ ಮಾಡ್ತಾರೆ ಅಷ್ಟೇ, ನಾವು ಯೂಸೇ ಮಾಡಿಲ್ಲ. ಬಿಕಾಸ್ ನಾವು ಕಾಫಿ ಕುಡಿಯೋದೇ ಇಲ್ಲ. ಕಾಫಿ ಹೀಟ್ ಅಂತ ಸ್ವಲ್ಪ ಹಂಗೆ ಅಂತಾನೆ ಅಲ್ಲ, ನಮಗೆ ಮುಂಚೆಯಿಂದನೂ ರೂಢಿನೇ ಇಲ್ಲ ಕಾಫಿ, ಸೊ ನಾವು ಕುಡಿಯಲ್ಲ. ಅದಕ್ಕೋಸ್ಕರ ನಾವು ಯೂಸ್ ಮಾಡೋಲ್ಲ ಅಷ್ಟೇ. ಅದು ನಾನು ಜ್ಯೂಸ್ ಕುಡಿಯೋಕೆ ಅಂತ ತೊಗೊಂಡಿದ್ದು. ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಇಲ್ಲಿ ಪೈಪ್ ಹಾಕೊಂಡು ಕುಡಿಯೋದು ಅಂತ ತೊಗೊಂಡಿದ್ದೆ, ಬಟ್ ಜ್ಯೂಸೇ ಮಾಡಿಲ್ಲ. ಪೈಪ್ಗೂ ಸ್ಟ್ರಾಗೂ ಡಿಫರೆನ್ಸ್ ಐತೆ. ಎರಡು ಒಂದೇ, ಹೆಂಗ್ ಮಾಡ್ತೀಯಲ್ಲ. ಪೈಪೇ ಅದು. ಕೆಂಪಣ್ಣ ಬಸಪ್ಕಪ್ಪತ್ತಾರೆ, ಗೊತ್ತಾಗಲ್ಲ. ಇದು ಬಿಚ್ಕೊಂಡ್ ಕೊಡ್ರಿ, ಎಲ್ಲ ಒರೆಸ್ಬೇಕು ನೀಟಾಗಿ. ಎಲ್ಲ ಪರವಾಗಿಲ್ಲ, ನಮ್ಮ ಕಿಚನ್ ಏನು ತಿರ್ಗ ದೊಡ್ಡದಾಗಿಲ್ಲ, ಮಾಡ್ಕೋಬೋದು. ಗ್ಯಾಸ್ ಒಂದು ನಿಂದೆ ಅಪ್ಪ ಕೆಲಸ. ಗ್ಯಾಸ್ ಹೊತ್ತದ್ದು ಮಾತ್ರ ನಾನು ಒರೆಸಲ್ಲ, ಕೈಯೆಲ್ಲ ಕೊಯ್ದುಕೊಂಡ್ಬಿಡ್ತು ಅದರಲ್ಲಿ.
ತನನನಿ ನಾನಿ ತನನನಿ ನಾನಿ ತನನನಿ ನಾನಿ ಮಾಮ ಸಾಕು. ಅಲ್ಲ ಕ್ಲೀನ್ ಮಾಡ್ತಾ ಇದ್ದೆ ತಾನೆ. ಕ್ಲೀನ್ ಮಾಡ್ತಿದ್ಯಲ್ಲ ನೀನು ಮಾಡ್ತಿದ್ಯಾ? ಬರೇ ಜಗಳ ಯಾವಾಗ್ಲೂ ಜಗಳ ಮಾಡ್ತಾನೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಏನ್ ಜಗಳ ಮಾಡ್ದಲ್ಲ ಮಾಡೋದೇ ಇಲ್ಲ ಕೆಲ್ಸನ. ಹಿಂಗ ಕ್ಲೀನ್ ಮಾಡೋದು ಇನ್ನ ಮಾಡ್ಬೇಕು, ಇನ್ನು ತಿಕ್ಬೇಕು ಹಾಕೊಂಡು. ತಿಕ್ತೀನಿ ಹೇಳಪ್ಪ. ಇವತ್ತು ನಾನು ಕಿಚನ್ ಮೇಕವರ್ ಮಾಡ್ತಿರೋದು. ಏನೋ ಆಗ್ತಿಕ್ಬೇಕು. ಹೆಂಗ್ ಗೊತ್ತಾ, ಇವಾಗ ಕಿಚನ್ ಇತ್ತಲ್ಲ, ಕಿಚನ್ ನೋಡ್ರಿ. ನೆಕ್ಸ್ಟ್ ಟೈಮು ನಾನು ಹಾಲ್ ಮಾಡ್ತೀನಿ ಆಯ್ತಾ. ಸೊ ಕಿಚನ್ ಚೆನ್ನಾಗಿ ಕಾಣಿಸುತ್ತೋ ಹಾಲ್ ಚೆನ್ನಾಗಿ ಕಾಣಿಸುತ್ತೋ ನೋಡಿರೋದು ಚಾಲೆಂಜಾ. ಎಸ್, ನೆಕ್ಸ್ಟ್ ಟೈಮ್ ಹಾಲ್ ಆದ್ಮೇಲೆ ನಾನು ರೂಮ್ ಮಾಡ್ತೀನಿ, ಅವಾಗ ನೋಡಿ. ನೀನ್ ಬಾತ್ರೂಮ್ ಮಾಡು ಆಯ್ತಾ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಬಾತ್ರೂಮ್ ನೀನಿದೆಯಲ್ಲ, ನಿನ್ನ ಯಾಕೆ ಮದುವೆ ಆಗಿರುತ್ತೆ. ಬಾತ್ರೂಮ್ ಮಾತ್ರ ಕ್ಲೀನ್ ಮಾಡಲ್ಲ ಗೈಸ್, ಅದನ್ನ ನಾನೇ ಮಾಡ್ಬೇಕು ಯಾವಾಗ್ಲೂ. ನಾವು ಹುಡುಗರು ಹಂಗೆ. ಹುಡುಗರಲ್ಲ ಪಾಪ ಅಂತ ನಾನು ಮುಟ್ಸಿಲ್ಲ. ಭ್ರಮೆ ಅಲ್ಲ ಇದೇನ್ ಇದಕ್ಕೆ ಇದನ್ನ ಏನ್ ಹಾಕಿರಿ. ಇದು ಆಕ್ಚುಲಿ ಒಂದು ಹ್ಯಾಪಿ ಪ್ಲಾನೆಟ್ ಅಂತ ನೋಡಿದೀನಿ ಚೂರು ಅಮೆಝಾನ್ ಅಲ್ಲಿ. ಅದನ್ನ ಹಾಕಿ ಹೋಗ್ಸರಿ ಇದು ಹೋಗುತ್ತಂತೆ ಸ್ಟೈನ್ ಎಲ್ಲ. ಯಾರಷ್ಟು ಸುಂದರಿ ಅಂತ ಈ ಲೋಕ ಬೆಚ್ಚು ಬೆರಗು ಆಗುತ್ತಾ ನೋಡೋಕೆ ನನ್ನಕೆ. ಬೊಂಬೆ ಕೌ ಬೊಂಬೆ ಬೊಂಬೆ ಮಾತು ನನ್ನೋಳು ಕೆಲ್ಸದಾಕಿ ನನ್ನೋಳು. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ. ಎಂಟಿ ನನ್ನೋಳು ಕೆಲ್ಸದಾಕಿ ನನ್ನೋಳು. ನಿಂಗಂತ ಹುಟ್ಟಿ ಬಂದಿದ್ದು ನಾನಿತ. ನಂಗಂತ ಹುಟ್ಟಿ ಬಂದ್ಲು ಪಾತ್ರೆ ತೊಳೆಯೋಕೆ. ತೊಳಿ 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 ಅಂತಾಳೆ ನನ್ನ ಹೆಂಡತಿಗೆ. ತೊಳಿ 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 ಅಂತವನೇ. ಈ ಬಾಕ್ಸ್ಗಳೆಲ್ಲ ಎಲ್ಲಿ ಮೇಲೆ ಇಡೋಣ. ಅದು ಕ್ಲೋಸ್ ಮಾಡೋದು. ಮೇಲಕ್ಕಾದ್ರೆ ಮೇಲೆ ಕೇಕು, ಅಕ್ಕಿದ್ ಮಾತ್ರ ಕೆಳಗೆ ಇಕ್ಕಿವಂತೆ ಯಾವಾಗಲೂ ತಕ್ಕೋಬೇಕು. ಮೇಲೆ ಇಕ್ಕದ ಮೇಲೆ ಎಕ್ಕನ ಇಡಲ್ಲ ನಾವು. ಮೇಲೆ ಇಲ್ಲ ಇಲ್ಲ ಇಲ್ಲೇ ಇರಲಿ ಇಷ್ಟಿಲ್ಲ ಸಾಕು. ಇದು ಅಕ್ಕಿನಾ ಹೆಂಗೆ ಸಿಗುತ್ತಾ? ಅಕ್ಕಿ ಇಲ್ಲಾದ್ರೆ ಸಿಗುತ್ತೆ. ಹೆಂಗೆ ಸಿಗುತ್ತೆ ತೋರ್ಸು. ಸಿಗುತ್ತೆ. ಎತ್ಕೊಳಕ್ಕಾಗುತ್ತೆ ನಿಂಗೆ? ಆಗುತ್ತೆ ಪಕ್ಕ ಪಕ್ಕ ಆಗುತ್ತೆ. ಎತ್ಕೊಂಡು ತೋರ್ಸು. ಎತ್ಕೊಂಡು ತೋರ್ಸು. ಹಾಂ ಓಕೆ. ನಾವು ಇಷ್ಟು ದಿನ ಐಡಿಯಾನೇ ಬಂದಿರಲ್ಲ ಇಲ್ಲೇ ಇಕ್ಬೋದು ಅಂತ. ಫುಲ್ ಹಿಂದಕ್ಕೆ ಇಕ್ಬೋದು. ನಾವೇನು ಇಡ್ಲಿ ಜಾಸ್ತಿ ಮಾಡಲ್ಲ. ಇದು ನೀಟಾಗಿರಬೇಕಾ ಗೈಸ್? ಆ್ಯಕ್ಚುಲಿ ಇದು ನಾನು ಮೀಸೋನಲ್ಲಿ ತರಿಸ್ಕೊಂಡಿದ್ದು. ಸಾರಿ, ಇದು ಆ್ಯಕ್ಚುಲಿ ನಾನು ಮೀಸೋನಲ್ಲಿ ತರಿಸ್ಕೊಂಡಿದ್ದು. ಯಾರಿಗಾದ್ರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇಡ್ತೀನಿ, ಇಡು. ಇದು ಚೆಲ್ಲುತ್ತೆ. ಇದನ್ನ ಏನಾದರೂ ಪಾತ್ರೆ ಮೆಸ್ಸಿ ಆಗಿರುತ್ತಲ್ಲ ಪಾತ್ರೆ ಎಲ್ಲ. ಸೊ ಮೆಸ್ಸಿ ಆಗಿರಬಾರ್ದು, ಚೆನ್ನಾಗಿ ನೀಟಾಗಿ ತಕ್ಕೊಳ್ಳೋಕೆ ಚೆನ್ನಾಗಿ ಬರಬೇಕು ಅಂದರೆ ಮುಂದೆ ಕಡೆ ಪಾತ್ರೆ ತಗೊಂತಿರ್ಬೇಕು. ಆ್ಯಕ್ಚುಲಿ ಗೈಸ್ ನಾನು ಇದು ಮೀಸೋನ ತೊಗೊಂಡಿದ್ದು. ಅಗೇನ್ ಏನಕ್ಕೆ ತೊಗೊಂಡೆ ಅಂದರೆ ನಾವು ಫ್ರಿಡ್ಜಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಎಲ್ಲ ಇಡೋಕ್ಕಾಗಲ್ವಲ್ಲ. ಸೊ ಚೆನ್ನಾಗೂ ಇರಬೇಕು, ಹೊರಗಡೆ ಸುಮ್ಮನೆ ಇಟ್ಟರೆ ಚೆನ್ನಾಗಿರಲ್ಲ ಪ್ಲಾಸ್ಟಿಕ್ ಇದರಲ್ಲಿ ಅಂತ ನಾನು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ ತುಂಬ ಚೆನ್ನಾಗಿ ಜೋಡಿಸ್ಬೋದು. ಇವಾಗ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಆ್ಯಕ್ಚುಲಿ ಇದರಲ್ಲಿ 2 ಕಲರ್ಸ್ ಇದೆ, ಗೋಲ್ಡು ಮತ್ತು ಸಿಲ್ವರು. ನಾನು ಆ್ಯಕ್ಚುಲಿ ಸಿಲ್ವರ್ ಮಾಡಿದ್ದು, ಅದು ಗೋಲ್ಡ್ ಕಳಿಸ್ಬಿಟ್ಟಿದೆ. ಬಟ್ ಇದೇ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಸೊ ನಾನು ಅದಕ್ಕೆ ರಿಟರ್ನ್ ಏನೂ ಮಾಡೋಕ್ಕೋಗಿಲ್ಲ. ತುಂಬ ಎಲ್ಲ ಕಡೆ ನೋಡಿಬಿಟ್ಟು ಈ ಥರ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ತುಂಬ ಸಿಗುತ್ತೆ. ಬಟ್ ಕ್ವಾಲಿಟಿ ಎಲ್ಲನೂ ನೋಡಿ ತುಂಬ ಕಡೆ ಪ್ರೈಸು ಎಲ್ಲ ವೆರಿ ಮಾಡಿ ನಾನು ತರಿಸ್ಕೊಂಡಿದ್ದೀನಿ. ಸೊ ದಟ್ ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂದರೆ ಹೇಳಿ, ನನ್ನ ಪ್ರಾಡಕ್ಟ್ ಡೈರೆಕ್ಟ್ ಲಿಂಕು ಕಳಿಸ್ಕೊಡ್ತೀನಿ.
ಇದೊಂದು ತರಿಸಿದ್ದೆ ನಾನು. ಜಸ್ಟ್ ಟ್ರ್ಯಾಕು, ಆಯಿಲ್ ಬಾಟಲ್ಸು ಎಲ್ಲ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇನ್ನೂ ಫಿಟ್ ಮಾಡಿಲ್ಲ. ಕವರ್ ಹಾಂ ಇದು ಬೇಕಾ? ಸ್ಕ್ರೂ ಡ್ರೈವರ್. ನೀನು ಸ್ಕ್ರೂ ಮಾಡೋಕ್ಕೆ ಬೇಕು ಫಸ್ಟು. ಹಿಂಗಿದು ಹಿಂಗಾ? ಹಂಗೆ ಆಚೆಯಿಂದನಾ? ಆಚೆಯಿಂದ. ಓಹ್ ನೈಸ್. ನಾನು ಆ್ಯಕ್ಚುಲಿ ಇದು ರೆಡ್ ಅಲ್ಲ ಗೈಸ್ ಮಾಡಿದ್ದು, ಯಾವ ಕಲರು ಮಾಡಿಲ್ಲ ನಾನು, ಬರೀ ಫುಲ್ ವೈಟೇ ಎಲ್ಲ ಮಾಡಿದ್ದು. ಬಟ್ ರೆಡ್ ಬಂದಿದೆ, ಚೆನ್ನಾಗಿ ಕಾಣ್ತಿದೆಯಲ್ಲ ನೋಡೋಣ ಅಂತ ಇದ್ದೀವಿ. ಫಿಕ್ಸ್ ಆಗ್ತಿಲ್ಲ ಇಲ್ಲಿ, ಹಿಂಗೆ ಒಳಗಡೆಯಿಂದ ಮಾಡಬೇಕಾ? ಇಲ್ಲ ಕೆಳಗಡೆ ಸ್ವಲ್ಪ ಹೈಟ್. ಓ ಹೌದಾ? ಹಿಂಗೆ ಬೇಕಾ? ಇಲ್ಲ ಮಾಡಬೇಡು. ಅದನ್ನ ಹೆಂಗೆ ಮಾಡಿದ್ರೆ? ಹಿಂಗ ಮಾಡೋದು? ಅಲ್ಲ, ನೀನು ಹಂಗೆ ಮಾಡಿದ್ರೆ ಅದನ್ನ ಈ ಕಡೆ ಹಿಂಗೆ ಆ ಕಡೆ ಹಿಂಗೆ ಆಗ್ತೈತೆ. ಉಲ್ಟಾ ಹೆಂಗೆ ಮಾಡ್ತೀಯಾ? ಇದನ್ನ ಹಾಕ್ಬೇಕಿಲ್ಲಿ. ಹಾಂ, ನಾನು ಹಿಂಗೆ ಇಕ್ಬೇಕಾ? ಹಿಂಗೆ ಇಕ್ಬೇಕಾ? ಅಲ್ಲ ಮತ್ತೆ ಸುಮ್ಕೆ ತಡ್ಕ ಸ್ವಲ್ಪ. ನೀನು ಹಂಗೆ ಮಾಡಿದ್ರೆ ಹಿಂಗೆ ಮಾಡೋದು ನಾನು. ಓ ಸರಿ ಸರಿ. ಹೆಣ್ಮಕ್ಳೇ ಸ್ಟ್ರಾಂಗ್. ಓ ಹೆಣ್ಮಗು. ಸೇಮ್ ಇದು ಗ್ರಾಸ್ ಥರ ಕಾಣೋಕ್ಕೆ ನಿಮಗೆ ಚೆನ್ನಾಗಿ ಲುಕ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಏನದು? ಇದಕ್ಕೆ ಎಲ್ಲ ಚಿಕ್ಕ ಚಿಕ್ಕ ಬಾಟಲ್ಸ್ ಇಡೋಣ ಅಂತ ತಂದಿರೋದು. ಮಸಾಲೆ ಐಟಮ್ಸ್ದಾ? ಬಾಟಲ್ಸ್ ಚೆನ್ನಾಗಿದೆ ಅಕ್ಕ ಇವು. ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಗೈಸ್ ಇವು 12 ಪೀಸಸ್ ಬರುತ್ತೆ, ತುಂಬ ವರ್ತ್ ಇದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಏರ್ ಟೈಟ್ ಗ್ಲಾಸ್ ಆ್ಯಕ್ಚುಲಿ ಇದು. ಆ್ಯಕ್ಚುಲಿ ಎಲ್ಲ ನೆನ್ನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ತೊಳ್ಕೊಂಬಿಟ್ಟು ಎಲ್ಲ ಫಿಲ್ ಮಾಡಿಕೊಂಡೆ. ಬಿಕಾಸ್ ವಿಡಿಯೋದಲ್ಲಿ ಫುಲ್ಲು ಲೆಂತಿ ಆಗುತ್ತೆ ಎಲ್ಲನೂ ಫಿಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತ. ಅದನ್ನ ಯೂಸ್ ಮಾಡ್ತಾಳೋ ಇಲ್ಲ ಗೊತ್ತಿಲ್ಲ, ತಂದಿದ್ದಾಳಷ್ಟೇ. ಯೂಸ್ ಮಾಡೋಕ್ಕೆ ಗೈಸ್ ತಂದಿರೋದು. ಗ್ಲಾಸ್ ವಾಟರ್ ಬಾಟ್ಲ್ ಆ್ಯಕ್ಚುಲಿ. ಸೊ ಅದನ್ನು ಹಾಗೆ ಬಿಸಾಡ್ದಂಗೆ ಇಟ್ಟಿದ್ವಿ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಇದು ಕಲ್ಲು ಕೂಡ ಯಾವಾಗೋ ತಂದಿದ್ದು ಹಾಗೆ ಎತ್ತಿಟ್ಟಿದ್ವಿ, ಗಿಡಕ್ಕೆ ಅಂತ ತಂದಿದ್ದು. ಎಕ್ಸ್ಟ್ರಾ ಇದ್ದಾವೆಲ್ಲ ಎತ್ತಿಟ್ಟಿದ್ವಿ. ಇದಕ್ಕೆ ಹಾಕಿರೋದು ತುಂಬ ಚೆನ್ನಾಗಿರುತ್ತಲ್ಲ. ಇದ್ರ ಒಂದು ಸ್ವಲ್ಪ ರೋಸ್ ತರಿಸಿದ್ದೀನಿ, ಆರ್ಟಿಫಿಷಿಯಲ್ ರೋಸ್. ಅವನ್ನೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಟೋನ್ಸ್, ಈ ಸ್ಟೋನ್ಸ್ ಕಲರ್ ಸ್ಟೋನ್ಸ್ ತುಂಬ ಚೆನ್ನಾಗಿದೆ ಅಲ್ಲ. ಎಷ್ಟು ಹಾಕ್ಲಿ ಶರು? ಇನ್ನೂ ಹಾಕ್ಲಾ? ಸಾಕು ಬಿಡಿ, ಎಷ್ಟು ಹಾಕ್ತೀಯ? ಈ ಕೈ ಇರೋಲ್ಲ ಹಾಕಷ್ಟೇ. ಅಡಿ ನೀರು ಚೆಲ್ಲುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫ್ಲವರ್ಸು. ಇದು ಮುಟ್ಟಿದ್ರೇ ಕೂಡ ಫುಲ್ ರಬ್ಬರ್ ಅನ್ಸುತ್ತಿದೆ, ಏನೋ ಸಕ್ಕದಾಗಿದೆ ಗೈಸ್. ತುಂಬ ಪ್ಲಾಸ್ಟಿಕ್ ಅಂತಾನೆ ಅನ್ಸಲ್ಲ, ಶೋ ಪೀಸ್ಗೆ ತುಂಬ ಚೆನ್ನಾಗಿದೆ. ಇದು ಕೂಡ ಲಿಂಕ್ ಬೇಕು ಅಂದರೆ ಹೇಳಿ. ಕಟ್ ಮಾಡ್ಬೇಡ, ಹಂಗೆ ಇಡು. ಕಟ್ ಮಾಡ್ಬೇಡ, ನಾನು ಮೇಲೆ ಕೆಳಗಡೆ ಇಡೋಣ. ಇಲ್ಲ ನಾನು ಹೇಳಿದ್ದೆ ಕಟ್ ಮಾಡ್ಬೇಡ, ಮೇಲೆ ಕೆಳಗಡೆ ಹಂಗೇನೆ ಇಡು. ಇಡಕ್ಕೆ ಬರಲ್ಲ. ಬರುತ್ತೆ, ಎಲ್ಲಾನು ಕೆಳಕ್ಕೆ ಇಡ್ಬೇಡ, ಸ್ವಲ್ಪ ಮೇಲೆ ಕೆಡು. ನೀರು ಕಮ್ಮಿ ಹಾಕೋ. ಅದೇನು ಫುಲ್ ತುಂಬ ತುಂಬಿಸ್ಕೊಂಡಿದ್ಯಾ? ಎಲ್ಲ ಸಬಕ್ ಬರ್ತಾವೆ. ಹೊಟ್ಟಿ ಕಟ್ ಮಾಡದೆ ಬಿಡಲ್ಲ. ಕಟ್ಟಾಗಲ್ಲ ಇದು. ಓ ವೈರ್ ಗೈಸ್, ಇದು ಕಬ್ಣ. ಅಷ್ಟು ಸುಲಭ ಕಟ್ಟಾಗಲ್ಲ. ಗ್ಲಾಸ್ ಯಾವಾಗ ಹೊಡೆದೋಗ್ತಾ ಅನ್ನಿಸ್ತಿದೆ ನನಗೆ. ತೆಗಿ. ನೋಡಿ ಇದು ಮಸಾಲೆ ಬಾಕ್ಸು.
ರೀಸೆಂಟಾಗಿ ನಾವು ಪುತ್ತೂರು ಎಲ್ಲಿಗೆ ಹೋಗಿದ್ವಿ ನಾವು ಪುತ್ತೂರ ಅದು ಮಸಾಲೆ ತಂದಿರೋದಿಲ್ಲ ಧರ್ಮಸ್ಥಳ ಹತ್ರ. ಸೊ ಆ ಬಾಕ್ಸ್ ತಂದಿರೋದು ಇಲ್ಲೇ ರಾಜಸ್ಥಾನ್ ಸೈಡಲ್ಲಿ. ರಾಜಸ್ಥಾನ್ ಸ್ಟೈಲ್ ಬರ್ತಾ ಇರುತ್ತೆ ನಮ್ಮ ಮನೆ ಹತ್ರ ಯಾವಾಗಲೂ. ಆ ರಾಜಸ್ಥಾನ್ ಸ್ಟೈಲಲ್ಲಿ ಎತ್ಕೊಂಡ್ಬಂದಿರೋದು. ಚೆನ್ನಾಗಿದೆ ಆ್ಯಕ್ಚುಲಿ ನೋಡಿ ಗೈಸ್. ಇದು ಇಲ್ಲಿ ಚೆನ್ನಾಗಿ ಕಾಣಿಸುತ್ತಾ? ಅಲ್ಲೇ ಹಾಕೋಣ ಅಂತ ಹೇಳ್ತಿದ್ದಾಳೆ ನನಗೆ, ಯಾಕಂದರೆ ಇದು ಲೈಟ್ ಕಲರ್ ಇದು ಲೈಟ್ ಕಲರು. ಸೊ ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ತಿದೆ. ಬಟ್ ಕಿಚನಲ್ಲೆಲ್ಲ ಲೈಟ್ ಕಲರೇ ಇರೋದು. ನಾನು ಅನ್ಕೋತಿದ್ದೀನಿ ಈ ಈ ಈ ಈ ಕಾರ್ನರ್ಗೆ ಹಾಕೋಣ ಅಂತ. ಈ ಕಾರ್ನರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಹೌದಾ? ಇಲ್ಲಿಗೆ ಹಾಕೋಣ. ಅಲ್ಲಿಗೆ ಹಾಕು, ಕರೆಕ್ಟಾಗಿ ಹಾಕು. ಅದೇ ಸಮಕ್ಕೆ ಆ ಕಡೆ ಇಲ್ಲಿಗೆ ಹಾಕು. ಚೆನ್ನಾಗಿದೆ. ಇದು ಟೈಲ್ಸ್ ಅಲ್ಲ ಗೈಸ್, ಸೊ ಟೈಲ್ಸಿಗೆ ಏನು ಮೊಳೆ ಹೊಡಿಬಾರ್ದು ಅಂತ ಎಲ್ಲ ಈ ಥರ ಹಾಕ್ತಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ಅಲ್ಲ? ಇನ್ನು ಇದು ಫ್ಲವರ್ ಹಾಕಿಲ್ಲ. ಏನು ಫ್ಲವರು? ಇದನ್ನು ಕೊಡ್ತೀನಿ ತಡಿ. ಇದು ಫ್ಲವರಾ? ಸಾರಿ, ಲೀವ್ಸ್. ಅಳಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ. ಎಷ್ಟು ಕೆಲಸ ಮಾಡ್ತಿದ್ದಾನೆ ಗೈಸ್ ಇವತ್ತು. ಇವತ್ತು ಅಷ್ಟೇನ ಮಾಡೋದು ನಾನು. ಮಾಡ್ತಾನೆ, ಬಟ್ ಇಂಥ ಕೆಲಸಗಳೆಲ್ಲ ಜಾಸ್ತಿ ಮಾಡಿದ್ದಾನೆ ಇವತ್ತು. ಆಕ್ಚುಲಿ ಇವನಿಗೆ ತುಂಬಾ ಇಷ್ಟ ಈ ಥರ ಎಲ್ಲ ಮೇಕವರ್ ಮಾಡಿ ಇಟ್ಕೊಳ್ಳೋಕ್ಕೆ. ಈ ಮನೇಲಿ ನಾವು ರೀಸೆಂಟಾಗಿ ಮನೆಗೆ ಒಂದೂವರೆ ವರ್ಷ ಆಯ್ತು ಅಂತ ಈ ಮನೆ ಬಂದು. ಸೊ ನಾವು ರೀಸೆಂಟಾಗಿ ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡ್ವಿ. ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಾಗ ಏನಾಯ್ತಂದರೆ ನೋಡಿದ್ವಿ ಎಲ್ಲ ಕಡೆ ಹೋಗ್ವಿ ಮನೇನ. ಇವಾಗ ಏನು ರೆಂಟ್ ಕೊಡ್ತಿದ್ದೀವೋ ಅದಕ್ಕಿಂತ ಆಲ್ಮೋಸ್ಟ್ ಡಬಲ್ ಹೇಳಿದರು. ಅಂದರೆ ಇವಾಗಿರೋದೇ ನಾವು ಇಂಡಿಪೆಂಡೆಂಟ್ ಹೌಸು. ಅದೇ ನಾವು ನೋಡಿದ್ದೆಲ್ಲ ಸೊಸೈಟಿನಲ್ಲಿ ನೋಡಿದ್ದು. ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆಮೇಲೆ ಅನ್ನಿಸ್ತು ಯಾಕೆ ಸುಮ್ಮನೆ ಡಬಲ್ ಕೊಡಬೇಕು, ಇವಾಗಿರೋ ಮನೆ ಆ್ಯಕ್ಚುಲಿ ಚೆನ್ನಾಗಿದೆ. ಈ ಮನೆನೇ ಸ್ವಲ್ಪ ರೆಡಿ ಮಾಡಿಕೊಂಡು ನಾವೇನೇ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಸೊ ಫಸ್ಟ್ ಸ್ಟಾರ್ಟ್ ವಿತ್ ಕಿಚನ್ ಅಂತ ಹೇಳಿಬಿಟ್ಟು, ಸೊ ಕಿಚನ್ ಅವಳು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ಹಂಗೆ ನಾನು ಕಿಚನ್ ಆದರೆ ಸೊ ನೆಕ್ಸ್ಟ್ ಆಲ್ ಮಾಡೋಣ, ಸಪೋಸ್ ಏನಾದ್ರು ಪೇಂಟಿಂಗ್ ಬೇಕಂದರೆ ಪೇಂಟಿಂಗ್ ಕೂಡ ಮಾಡ್ಕೊಳ್ಳೋಣ ನಾವೇ ಅಂತ ಅಂದ್ಕೊಂಡು ಮಾಡಿದ್ದೀವಿ. ಇನ್ನೊಂದು ಮೇಜರ್ ಸೊಸೈಟಿ ಏನಕ್ಕೆ ಅಂತಂದರೆ ಚೆನ್ನಾಗಿರುತ್ತೆ, ಬಾಲ್ಕನಿ ಇರುತ್ತೆ ಅಂತ ಅಂದ್ಕೊಂಡು. ಬಟ್ ಆ್ಯಕ್ಚುಲಿ ಆಮೇಲೆ ನಮ್ಮ ಇವಾಗಿರೋದು ಕರೆಂಟ್ ಔಟ್ಸೈಡ್ ತೋರಿಸ್ತೀನಿ. ಯಾಕಂದರೆ ಬೆಂಗಳೂರಾಗ ಏನಾಗುತ್ತೆ ಅಂದರೆ ನಿಮ್ಗೆ ಆಚೆ ಇರೋದಕ್ಕೆ ಬಾಲ್ಕನಿ ಇರಬೇಕು, ಇಲ್ಲಾಂದ್ರೆ ಸೊಸೈಟಿನಲ್ಲಿ ಓಡಾಡೋಕ್ಕಾಗಬೇಕಾಗತ್ತೆ. ಸೊ ಇಲ್ಲಿ ಏನಂದರೆ ನಾನು ಹೊರಗಡೆ ಹೋಗೊಂದ್ಸಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಆರಾಮಾಗಿ ಬಾಲ್ಕನಿ ಥರ ಇದೆ, ಸನ್ಲೈಟ್ ಬರುತ್ತೆ, ವೆಂಟಿಲೇಷನ್ ಇದೆ, ಎಲ್ಲನೂ ಇದೆ. ಬಟ್ಟೆ ಹಾಕ್ಬೇಕಂದ್ರೆ ಆರಾಮಾಗಿ ಮೇಲೆ ಹೋಗಿ ಬಟ್ಟೆ ಹಾಕ್ಬೋದು. ಅಚ್ಚಾ ಹೀಗೆ. ಸೊ ಅದಕ್ಕೆ ಡಿಸೈಡ್ ಮಾಡಿದ್ವಿ, ಬೇಡ ಜಸ್ಟ್ 1 year ಆಗಿದೆ, ಏನಕ್ಕೆ ಪದೇ ಚೇಂಜ್ ಮಾಡಿಕೊಂಡು ನಾವೇ ಸ್ವಲ್ಪ ಮನೆನೇ ಚೇಂಜ್ ಮಾಡಿಕೊಂಡು ನಮ್ಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡಿಕೊಂಡು. ಸೊ ಎಲ್ಲಿ ಯಾಕಂದರೆ ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೆಯಲ್ಲಿ ತುಂಬ ಐಟಮ್ಸ್ ಇದೆ. ಈ ಐಟಮ್ಸ್ನ ಎಲ್ಲೆಲ್ಲಿ ಇಡಬೇಕು ಅಂತ ಗೊತ್ತಿಲ್ಲ. ಸೊ ಆ ರೀಸನ್ಗೆ ಸ್ವಲ್ಪ ಐಟಮ್ಸನ್ನು ಸ್ವಲ್ಪ ಸೇಲ್ ಮಾಡಬೇಕು ಕೂಡ ಅಂತ ಅಂದ್ಕೊಂಡಿದ್ದೀವಿ. ಸೇಲ್ ಮಾಡಿಬಿಟ್ಟು ನಮ್ಗಿನ್ನೂ ಕಂಜೆಸ್ಟೆಡ್ ಆಗಿ ಸೊ ಸ್ಪೇಷಿಯಸ್ ಆಗಿ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ಕಡೆ ಈ ಥರ ಇದೆ. ಆ್ಯಕ್ಚುಲಿ ಇಟ್ಸ್ ರೈನಿಂಗ್ ಗೈಸ್. ಇದರಾಗೆ ನಾವಿಲ್ಲಿ ಒಂದು ಶೂ ರ್ಯಾಕ್ ಇಟ್ಕೊಂಡಿದ್ದೀವಿ. ನನಗೊಂದು ಜೋಕಾಲಿ ತಂದು ಕೊಟ್ಟಿದ್ದಾನೆ ಶರು ಇಲ್ಲಿ ಕುತ್ಕೊಳ್ಳೋಕ್ಕೆ. ತುಂಬ ಪೀಸ್ ಏರಿಯಾ ಗೈಸ್. ಮನೆ ಮುಂದೆ ದೊಡ್ಡ ಮರ, ನಮ್ಮದು ಡೆಡ್ ಎಂಡ್ ಆ್ಯಕ್ಚುಲಿ. ಆರಾಮಾಗಿ ಕುತ್ಕೊಂಡು ಇದೇ ಬಾಲ್ಕನಿ ಅಂತ ಹೇಳಿದ್ದು ನಾನು. ಈ ತರ ಬಾಲ್ಕನಿ ಎಲ್ಲೂ ಸಿಗಲ್ಲ ಗೈಸ್, ನಿಜ. ಯಾವ ನೀವು ಸೊಸೈಟಿ ಮಾಡಿದ್ರು ಸಿಗಲ್ಲ. ಮತ್ತೆ ಇವಾಗ ಏನಾದರೂ ನೀವು ಇಲ್ಲ ಸೊಸೈಟಿಗೆ ಹೋಗ್ಬೇಕು, ನಾವು ವಾಕಿಂಗ್ ಹೋಗ್ಬೇಕಂತಂದ್ರೆ ನೋಡಿ ಆಚೆ ಇವತ್ತು ಬಂದ್ಬಿಟ್ಟು ವೀಕೆಂಡು, ಸಾಟರ್ಡೆಗೆ ನೋಡಿ ಹೆಂಗಿದೆ ರೋಡೆಲ್ಲ ಖಾಲಿನೇ ಇರುತ್ತೆ. ಸಾಟರ್ಡೆ ಅಂತಲ್ಲ, ಸಂಡೇ ಅಂತಲ್ಲ, ಯಾವಾಗ ಬಂದ್ರೂ ನಿಮಗೆ ರೋಡೆಲ್ಲ ಹಿಂಗೆ ಖಾಲಿ ಇರುತ್ತೆ. ಮತ್ತು ಇದು ಡೆಡ್ ಎಂಡ್ ಆಗಿರೋದ್ರಿಂದ ನಿಮ್ಗೆ ಏನೂ ಸೌಂಡ್ ಇರೋಲ್ಲ, ಡಿಸ್ಟರ್ಬೆನ್ಸ್ ಇರೋಲ್ಲ. ಆರಾಮಾಗಿ ಹ್ಯಾಪಿಯಾಗಿ ನೋಡಿ. ಓಪನ್ ಬಂದ ತಕ್ಷಣ ಗ್ರೀನರಿ. ಬೆಂಗಳೂರಲ್ಲಿ ಹಿಂಗೆ ಗ್ರೀನರಿ ಸಿಗುತ್ತಾ? ಚಾನ್ಸೇ ಇಲ್ಲ ನೋಡಿ. ಮತ್ತು ಈ ಕಡೆನೂ ಕೂಡ ಖಾಲಿ ಇದೆ, ಮುಂದೆ ಖಾಲಿ ಇದೆ, ಆ ಕಡೆ ಕೂಡ ಖಾಲಿ ಇದೆ. ಸೊ ನಮಗೇನಂದರೆ ಎಲ್ಲ ಕಡೆಯಿಂದನೂ ವೆಂಟಿಲೇಷನ್, ಸನ್ಲೈಟ್ ಚೆನ್ನಾಗಿ ಬರ್ತಿರೋದ್ರಿಂದ ಸೊ ನಾವು ಮತ್ತೆ ಬೇಡ ಅಂತ ಇಲ್ಲೇ ಇರೋಣ ಅಂತ ಅಂದ್ಕೊಂಡ್ವಿ. ಸೊ ಎಲ್ಲನೂ ರೆಡಿ ಮಾಡ್ತೀವಿ ಗೈಸ್. ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ವಿಲ್ ಡೂ ಇಟ್. ಎಲ್ಲ ಜಾತ್ರೆ ಫುಲ್ ಕ್ಲೀನ್ ಮಾಡ್ಬೇಕು ಇವಾಗ. ಸೊ ಎಲ್ಲಾನು ಫುಲ್ ನೀಟಾಗಿ ಕ್ಲೀನ್ ಮಾಡಿ ಇಷ್ಟು ಹಿಂಗಿರೋ
ಏನನ್ನ ಹಿಂಗಿರೋ ಹಾಲ್ನ ನೆಕ್ಸ್ಟ್ ನಾನು ಹೆಂಗೆ ಮೇಕೋವರ್ ಮಾಡ್ತೀನಿ ಅಂತ ನೋಡಿ ಗಾಯ್ಸ್, ಆಯಿತಾ? ಅವಳದು ಕಿಚನ್ ನೋಡೋಣ. ಹೌದು ಗೈಸ್, ಇರೋ ಮನೆಯೇ ಚೆನ್ನಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದರಲ್ಲಿ 108 ಕಾರಣ ನಾವೇ ಹುಡುಕ್ತೀವಿ ಯಾವಾಗ್ಲೂ. ಇಟ್ಕೊಂಡೆ ನೀಟಾಗಿ ಚೆನ್ನಾಗಿ ಇಟ್ಕೊಂಡ್ರೆ ಎಲ್ಲ ಮನೆಯೂ ಚೆನ್ನಾಗೇ ಇರುತ್ತೆ. ನೋಡಿ ಇದು ಸೀಸನ್ಡ್ ವಿತ್ ಲವ್. ಬಟ್ ಇದು ಡಬಲ್ ಟೇಪ್ ತಂದಿಲ್ಲ ಗೈಸ್, ಮರ್ತೋಗಿ. ಕಾಫಿ ಮೇಕ್ಸ್ ಮೀ ಹ್ಯಾಪಿ. ಹೋಗಿ ಡಬಲ್ ಟೇಪ್ ತಗೋ. ಬಟ್ ಐ ಡೋಂಟ್ ಡ್ರಿಂಕ್ ಕಾಫಿ. ಕಾಫಿ ಮೇಕ್ಸ್ ಎವ್ರಿವನ್ಸ್ ಹ್ಯಾಪಿ, ಬಟ್ ಐ ಡೋಂಟ್ ಡ್ರಿಂಕ್ ಕಾಫಿ. ಐ ವಿಲ್ ಡ್ರಿಂಕ್ ಓನ್ಲಿ ಟೀ. ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೀವಿ ಕಣ. ಮೈ ಕಿಚನ್ ರೂಲ್ಸ್: ಇಫ್ ಯು ಎಂಟಿ ಇಟ್, ಫಿಲ್ ಇಟ್. ಕೇಳಿಸ್ಕೊ, ನೀನೇ ತಪ್ಸಿರೋದು. ಇಫ್ ಯು ಎಂಟಿ ಇಟ್, ಫಿಲ್ ಇಟ್. ಆಯ್ತಾ? ಇಫ್ ಯು ಡರ್ಟಿ ಇಟ್, ಕ್ಲೀನ್ ಇಟ್. If you open it, close it. If you spill it, wipe it. If you cook it, share it. ಇದು ಮಾತ್ರ ಮಾಡು, ಆಯ್ತಾ? ಇದು ಯಾವುದು ಮಾಡಬೇಡ ನೀನಲ್ಲ, ಎಲ್ಲ ನಾನೇ ಮಾಡ್ಬೇಕಲ್ಲ. ಸೊ ಇದು ನಾನು ತಂದಿದ್ದೇನೆ ನಿನಗೆ ರೂಲ್ಸ್ ಅಂತ, ಈ ರೂಲ್ಸ್ನ ಫಾಲೋ ಮಾಡು. ಇದನ್ನ ಇಲ್ಲೇ ಹಾಕ್ತೀನಿ, ಚೆನ್ನಾಗಿರುತ್ತೆ. ನೋಡಿ ಗೈಸ್, ಇದೊಂದು ತಗೊಂಡಿದ್ದೆ ನಾನು ಮೀಸೋಯಿಂದ. ಆಕ್ಚುಲಿ ತುಂಬಾ ಈ ತರ 3 ತರಿಸಿದ್ದು, ಬಟ್ 3ರಲ್ಲಿ ನನಗೆ 2 ಇಷ್ಟ ಆಗಿಲ್ಲ. ಒಂಥರ ಜಾಸ್ತಿ ಆರ್ಟಿಫಿಷಿಯಲ್ ತರ ಅನಿಸ್ತಿತ್ತು. ಬಟ್ ಇದು ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ, ಲೀವ್ಸ್ ಎಲ್ಲ ಕಲರು ಆಗಿರ್ಬೋದು, ಇದು ಓವರ್ ಆಲ್ ಚೆನ್ನಾಗಿದೆ. ಸೊ ನಾನು ಇದನ್ನ ತಗೊಂಡು ಇದನ್ನ ಎಲ್ಲಿ ಇಡ್ತೀನಿ ಅಂತಂದ್ರೆ ನೋಡಿ, ಫ್ರಿಡ್ಜ್ ಮೇಲೆ ಇಟ್ಬಿಟ್ಟು ಹಿಂಗೆ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇದ್ರ ಬಗ್ಗೆನೂ ಹೇಳ್ತೀನಿ ನೋಡಿ. ನಾವು ಅಮೆಝಾನಲ್ಲಿ ನಿನ್ನೆ ತರಿಸಿದ್ದು ಆಕ್ಚುಲಿ. ಈ ಕಡೆಗೆ ಬನ್ನಿ ನಾವು. ಇದು ಮೀಲ್ ಪ್ಲಾನರ್ ಅಂತ. ಅದೇ ನೋಡಿ, ಒಂದು ಪೆನ್ ಕೂಡ ಕೊಡ್ತಾರೆ. ನೀವು ಎಲ್ಲಿ ಬೇಕಾದ್ರೂ ನೀವು ಸ್ಟಿಕ್ ಮಾಡ್ಬೋದು ಪೆನ್ನು, ಆ ಥರ ಇದು. ಇದರಲ್ಲಿ ನೀವು ಇವಾಗ ನಾಳೆ ಮಂಡೇ ಟ್ಯೂಸ್ಡೇ ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಇದು ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಡೈಲಿ ಅದೇ ಸಮಸ್ಯೆ, ನಮಗೆ ಏನು ಟಿಫನ್ ಮಾಡೋದು ಅಂತ. ಇವಾಗ ನೋಡಿ, ನೀವೇನಾದರೂ ಚಿತ್ರಾನ್ನ, ಪಲಾವ್ ಈ ಥರ ಏನಾದರೂ ಬರ್ಕೊಂಡು, ಇದು ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ ಇದನ್ನು ರಬ್ ಕೂಡ ಮಾಡ್ಬೋದು ನೀವು. ಇದು ತುಂಬ ಚೆನ್ನಾಗಿದೆ. ಮಾಡಿಬಿಟ್ಟು ನಿಮ್ಗೆ ಎಲ್ಲ ಆದಮೇಲೆ ಜಸ್ಟ್ ಆ್ಯಸ್ ಯೂಶುವಲ್ ಇಲ್ಲಿ ಕೂಡ ಶಾಪಿಂಗ್ ಲೀಸ್ಟ್ ಅಂತ ಕೂಡ ಇದೆ. ನಿಮ್ಗೆ ಏನಾದರೂ ಗ್ರಾಸರಿ ತರಬೇಕು ಅಂದ್ಕೊಂಡು ಮರ್ತೋಗಿದ್ರು ಕೂಡ ಇಲ್ಲಿ ಬರ್ಕೊಂಡು ಮಾಡ್ಬೋದು. ಹೆಂಗಿದೆ ಗೈಸ್? ಇಷ್ಟ ಆದರೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿ ಯಾವ ಡೇಗೆ ಯಾವ ಮೀಲ್ ಮಾಡಬೇಕು ಅಂತ. ನಾವು ಟ್ರೈ ಮಾಡ್ತೀವಿ ಅದನ್ನ ಮಾಡೋಕ್ಕೆ. ನೀವು ಮಾಡಿಲ್ಲ ಅಂತಂದ್ರೆ ನಾವು ಮಾಡ್ಕೊತೀವಿ, ಉಪವಾಸ ಇರಲ್ಲ, ಆಯಿತಾ? ನೀವು ಮಾಡಿ, ಕಮೆಂಟ್ ಮಾಡಿಲ್ಲ ಅಂದರೆ ನಮ್ಗೆ ಏನು ಬೇಕೋ ಅದು ಮಾಡ್ಕೊತೀವಿ. ಇಲ್ಲ ಕಮೆಂಟ್ ಮಾಡಿದ್ರೆ ನೀವೇನು ಮಾಡ್ತೀವಿ ಆ ರೆಸಿಪಿನೂ ಕೂಡ ನಾವು ವಿಡಿಯೋ ಮಾಡಿಬಿಟ್ಟು ನಿಮಗೆ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ. ಓಕೆ, ಕಮೆಂಟ್ ಮಾಡಿ. ಎಷ್ಟು ಕಿಲ್ಲ? ಇಲ್ಲ ಇದನ್ನ ಮೂಲೆಗೆ ಇಡೋಣ ಅಂತಂದ್ರೆ, ಬಿಕಾಸ್ ಯಾವಾಗಲೂ ಅಲ್ಲಿ ಪಾತ್ರೆ ತೊಳೆಸೋ ಬಿದ್ದಾಗ ಫುಲ್ ನೋಡಿ ಅಲ್ಲೆಲ್ಲ ಹೆಂಗಾಗ್ಬಿಟ್ಟಿದೆ ಅಂತ. ಸೊ ಅದಕ್ಕೆ ಅದನ್ನ ಮೇಲೆ ಇಡೋ ಮಾಡ್ಕೊಳ್ಳೋಣ ಅಂತ ಇದನ್ನು ತರಿಸಿದ್ದೀನಿ ನಾನು. ಎಷ್ಟು ದಿನ ಈ ಥರ ಬಿಗ್ಗೆ ಕುತ್ಕೊಳ್ಳೋತೋ ಗೊತ್ತಿಲ್ಲ, ಬಟ್ ರಿವ್ಯೂಸ್ ಎಲ್ಲ ನೋಡೇ ತರಿಸಿದ್ದೀನಿ. ಎಲ್ಲರೂ ತುಂಬ ಈ ಸ್ಟ್ಯಾಂಡ್ನ ಬಾತ್ರೂಮಲ್ಲಿ ಕೂಡ ಯೂಸ್ ಮಾಡ್ತಾರೆ, ದೊಡ್ಡ ದೊಡ್ಡ ಬಾಟಲ್ಸ್ ಎಲ್ಲ ಇಡೋಕ್ಕೆ. ಏನೂ ಬಿದ್ದಿಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವಿಡೋದೊಂದು ಸೋಪಿಂದಿದಲ್ವಾ ಅಷ್ಟೇ ಅಲ್ವಾ ಅಂತ ಸುಮ್ಮನೆ ಅದನ್ನು ತರಿಸಿದ್ದೀನಿ. ಸಾಕಷ್ಟಕ್ಕೆ ಇನ್ನು ಸ್ವಲ್ಪ ಕೆಳಗಡೆ, ಅಷ್ಟು ಮೇಲುಗಡೆ. ಹಾಂ, ಅಷ್ಟಕ್ಕಿಲ್ಲಿ ಪರ್ಫೆಕ್ಟ್. ಗೈಸ್, ಇವಾಗ ಲೈಟ್ ಹಾಕ್ತಾ ಇದ್ದೀವಿ. ಒಂದು ಲೈಟ್ ಒಂದು ಇಟ್ಬಿಟ್ರೆ ಫಿನಿಶಿಂಗ್ ನೈಟ್ ಹೊತ್ತಿನಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣುತ್ತಲ್ಲ. ಸೊ ಶರು ಮೇಲು ಕತ್ತಿ ಆಗ್ತಾ ಇದ್ದಾನೆ. ಸೊ ಇದಾಗಿತ್ತು ನಮ್ಮ ಕಿಚನ್ ಮೇಕ್ ಓವರ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿ, ನಾವು ಮೇಕ್ ಓವರ್ ಮಾಡಿರೋದು ಇಷ್ಟ ಆಗಿದ್ದು ಮತ್ತು ಪ್ರಾಡಕ್ಟ್ಸ್ ಇಷ್ಟ ಆಗಿದೆ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮ ಚಾನಲ್ನ. ಸೊ ಇದೇ ರೀತಿ ನಾವು ಕೂಡ ಹಾಲ್ ಆಗಿರ್ಬೋದು, ಹಾಲ್ ಮೇಕ್ ಓವರ್ ಮತ್ತು ಬಾತ್ರೂಮ್ ಮೇಕ್ ಓವರ್ ಮತ್ತು ರೂಮ್ ಮೇಕ್ ಓವರ್ ಈ ಥರ ಎಲ್ಲ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಕೂಡ ಮಾಡಬೇಕು ಅಂತಿರೋರಿಗೆ ಸ್ವಲ್ಪ ಐಡಿಯಾ ಸಿಗ್ದಂಗೆ ಆಗುತ್ತೆ. ಸೊ ಟೇಕ್ ಕೇರ್, ಬಾಯ್ ಬಾಯ್. ಸೊ ಕೊನೆಗೂ ಗೈಸ್, ಇವರು ಎಲ್ಲ ಮಾಡಿಸ್ಕೊಂಡು ಅಂತ ಫುಲ್ ಕೆಲಸನ ಇಷ್ಟು ಮಾಡಿದ್ದೀವಿ. ನಿಮಗೆ ನಾವು ಯಾವ್ಯಾವ ಪ್ರಾಡಕ್ಟ್ಸ್ ತೊಗೊಂಡಿದ್ದೀವಿ ಮತ್ತು ನಾವು ಅರೇಂಜ್ ಮಾಡಿರೋದು ಇಷ್ಟ ಆಗಿದ್ರೆ, ಮತ್ತು ಪ್ರಾಡಕ್ಟ್ಸ್ ನಿಮ್ಗೆ ಯಾವ್ದಾದ್ರು ಡೀಟೇಲ್ಸ್ ಬೇಕಂತಂದರೆ ನಮ್ಮ ಚಾನಲ್ಗೆ ನಮ್ಮ ವಿಡಿಯೋಗೆ ಫಸ್ಟ್ ಕಮೆಂಟ್ ಮಾಡಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಶೇರ್ ಮಾಡಿ.
ನಿಮ್ಗೇನೇ ಮೋರ್ ಡೀಟೇಲ್ಸ್ ಬೇಕಂತಂದ್ರೂ ಕಮೆಂಟಲ್ಲಿ ಇರ್ತೀವಿ, ನಾವು ರಿಪ್ಲೈ ಮಾಡಿರ್ತೀವಿ. ಸೊ ಇಷ್ಟು ಈ ವಿಡಿಯೋ ಆಗಿತ್ತು.